ಮೇಡಮ್ ಸರಿ ಹೇಳ್ತೀನಿ, ನಾಳೆ ಕಳಿಸ್ಬಿಡ್ತೀನಿ. ಮೊದಲನೇದಾಗಿ ಗಜರಾಜನಿಗೆ ನಮಸ್ಕರಿಸುತ್ತಾ, ಏನು ಬೇಲೂರು ತಾಲೂಕಿಗೆ ಇಡೀ ರಾಜ್ಯದಲ್ಲಿ ಇಲ್ಲದಂಥ ಸಮಸ್ಯೆ ಬೇಲೂರು ತಾಲೂಕಿಗೆ ಬಂದಿದೆ. ಸುಮಾರು 58 ಆನೆಗಳು ಬೇಲೂರು ತಾಲೂಕಿನ ಬಿಕ್ಕೋಡು ಅಕ್ಕಪಕ್ಕದ ಗ್ರಾಮಗಳಲ್ಲಿ ಇವತ್ತು ಗೆಂಡೇಹಳ್ಳಿ ಭಾಗದಿಂದ ಹಿಡಿದು ಈ ಕಡೆ ಆಲೂರು ಭಾಗದವರೆಗೂ ಸಹ ಇರ್ತಕ್ಕಂಥದ್ದು. ಇವತ್ತು ಏನು ಅರಣ್ಯಾಧಿಕಾರಿಗಳು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಇವತ್ತು ಪೂಜೆ ಮಾಡುವುದ್ರ ಮುಖಾಂತರ ನಾವು ರೇಡಿಯೋ ಕಾಲರ್ನ ಹಾಕ್ತೀವಿ, ಆನೆಗಳನ್ನ ಐಡೆಂಟಿಫಿಕೇಷನ್ ಮಾಡ್ತೀವಿ, ಇವನ್ನ ಹೊರಗಡೆಗೆ ಶಾಶ್ವತವಾಗಿ ಕಳಿಸ್ಕೊಡ್ತೀವಿ ಅಂತಕ್ಕಂಥ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಅವರ ವಿಶ್ವಾಸದ ಆಧಾರದ ಮೇಲೆ ಆ ಭಗವಂತನಲ್ಲಿ ಸ್ಮರಣೆಯನ್ನು ಮಾಡಿದ್ದೀವಿ. ರೈತರ ಪರವಾಗಿ ಏನು ಈ ಭಾಗದಲ್ಲಿ ಅತಿ ಹೆಚ್ಚು ನಷ್ಟ ಆಗಿರ್ತಕ್ಕಂಥದ್ದು, ರೈತರು ಭಯಭೀತಿಯಿಂದ ಬದುಕ್ತಕ್ಕಂಥದ್ದಕ್ಕೆ ಬಹುಶಃ ಇವತ್ತು ಅಂತ್ಯ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ನಮಗಿದೆ. ಇದನ್ನು ಕಾರ್ಯರೂಪಕ್ಕೆ ತರಬೇಕು. ಬರೀ ಇದು ಈಗಾಗಲೇ 3 ಸಲ ಇದನ್ನು ಪೂಜೆ ಮಾಡಿರ್ತಕ್ಕಂಥದ್ದು. ರೇಡಿಯೋ ಕಾಲರ್ ಹಾಕಿ ಶಾಶ್ವತವಾಗಿ ಓಡಿಸ್ತೀವಿ ಅಂತಕ್ಕಂಥದ್ದು ಹೇಳಿದರು, ಆದರೆ ಅದು ಇಲ್ಲಿವರೆಗೂ ಕಾರ್ಯಗತ ಆಗಿಲ್ಲ. ಇವತ್ತು ಬಹುಶಃ ಕಾರ್ಯಗತ ಆಗುತ್ತೇನೋ ಅಂತಕ್ಕಂಥದ್ದನ್ನು ರೈತರು ಆಕ್ರೋಶದಿಂದ ಇವತ್ತು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಇದು ಖಂಡಿತವಾಗಿ ಆಗಬೇಕು ಅಂತಕ್ಕಂಥ ಅಧಿಕಾರಿಗಳು ಸಮರ್ಪಕವಾಗಿ ಉತ್ತರ ನೀಡಿದ್ದಾರೆ. ನನಗೆ ವಿಶ್ವಾಸ ಇದೆ. ಇದನ್ನು ಕೂಡಲೇ ಸ್ಥಳಾಂತರಿಸಬೇಕು ಅಂತಕ್ಕಂಥದ್ದನ್ನು ನಾನು ಒತ್ತಾಯವನ್ನು ಮಾನ್ಯ ಅರಣ್ಯ ಇಲಾಖೆಗೆ, ಅರಣ್ಯ ಸಚಿವರಿಗೆ, ಕರ್ನಾಟಕ ರಾಜ್ಯಕ್ಕೆ ಒತ್ತಾಯವನ್ನು ಮಾಡ್ತಾಯಿದ್ದೀನಿ. 10ನೇ ತಾರೀಕಿಂದ ಸೆಷನ್ ಸ್ಟಾರ್ಟ್ ಆಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ನಾನು ಚುಕ್ಕಿ ಗುರುತಿನ ಪ್ರಶ್ನೆಯನ್ನು ಸಹ ಹಾಕಿದ್ದೀವಿ. ಇದು ಸಂಬಂಧಪಟ್ಟಂಗೆ ಸಚಿವರ ಹತ್ರ ಮತ್ತು ಸರ್ಕಾರದ ಗಮನಕ್ಕೆ ತರುವುದರ ಮುಖಾಂತರ ಇಲ್ಲಿ ಆಗ್ತಕ್ಕಂಥ ಅನಾಹುತಗಳು, ರೈತರಿಗೆ ಆಗ್ತಕ್ಕ ಅನ್ಯಾಯದ ಬಗ್ಗೆ ಸರ್ಕಾರದಲ್ಲಿ ಧ್ವನಿ ಎತ್ತಕ್ಕಂಥ ಕೆಲಸ ಮಾಡ್ತಾರೆ. ಬಹುಶಃ ನಮ್ಮ ಅರಣ್ಯ ಇಲಾಖೆಯವರು ಮಾಹಿತಿಗಳು ಕೊಡೋದ್ರಲ್ಲಿ ಒಂದು ಸ್ವಲ್ಪ ವಿಫಲರಾಗ್ತಾರೆ. ಯಾಕೆಂದರೆ ನಮ್ಮ ರೈತರುಗಳೇ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ, ಎಲ್ಲೆಲ್ಲಿ ಯಾವ್ಯಾವ ಕ್ಷಣದಲ್ಲಿ ಒಡ್ಡಾಡ್ತಾ ಇದೆ ಅಂತಕ್ಕಂಥದ್ದನ್ನು. 58 ಆನೆಗಳು ಬೇಲೂರು ಕ್ಷೇತ್ರದಲ್ಲಿ ಒಡ್ಡಾಡ್ತಕ್ಕಂಥದ್ದಿದೆ. ಈಗ ಹಾಸನ ಜಿಲ್ಲೆಯ ಈ ಭಾಗದ ಏನು ಆನೆಗಳಿಂದ ಏನು ಉಪಟಳ ಇದೆ, ಅದರ ಬಗ್ಗೆ ಅರಣ್ಯ ಇಲಾಖೆಯಿಂದ ಏನು ಕಾರ್ಯಾಚರಣೆ ಇವತ್ತಿಂದ ವಿದ್ಯುಕ್ತವಾಗಿ ಶುರುವಾಗ್ತಾ ಇದೆ. ನಿನ್ನೆನೂ ಕೂಡ ಎಲ್ಲ ಆನೆ ನೋಡ್ಕೊಂಡ್ಬಂದಿದ್ದಾರೆ ಸ್ಥಳನ. ಇವತ್ತು ಕೂಡ ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ಕಾರ್ಯಾಚರಣೆ ಶುರುವಾಗ್ತದೆ. ಇವಾಗ ಇದನ್ನು ನೋಡಿ ಯಾವುದು ಅತ್ಯಂತ ಪ್ರಾಬ್ಲಮ್ಯಾಟಿಕ್ ಇದೆ ಅದನ್ನು ಹಿಡಿಯುವಂಥದ್ದು ಅರಣ್ಯ ಇಲಾಖೆ ಹಿಂದಿನಿಂದ ಮಾಡ್ತಾ ಇರೋದು. ಹಿಂದಿನ ಸಲ 5-6 ಆನೆಗಳು ಅಷ್ಟೇ ಹಿಡಿಯೋಕ್ಕೆ ಸಾಧ್ಯ ಆಯಿತು. ಈ ಸಲನೂ ಯಾಕೆಂದರೆ ಅಷ್ಟೇ ಈ ಒಂದು ಲೊಕೇಶನ್ ಲ್ಯಾಂಡ್ಸ್ಕೇಪಲ್ಲಿ ಅಷ್ಟೇ ಸಾಧ್ಯ ಇರೋದು. ಅದನ್ನು ಎಷ್ಟು ಎಫೆಕ್ಟಿವ್ ಆಗಿ ಒಂದು ಯಶಸ್ವಿಯಾಗಿ ಹಿಡಿಯಲಿಕ್ಕಾಗುತ್ತೆ ಅಷ್ಟು ಪ್ರಯತ್ನವನ್ನು ಮಾಡಲಿಕ್ಕೆ ಅರಣ್ಯ ಇಲಾಖೆ ಬಯಸ್ತದೆ. ಸರಿಯಾಗಿದೆ. ಆನೆಗಳು ಫ್ಲೋಟಿಂಗ್ ಪಾಪ್ಯುಲೇಷನ್ ಇವಾಗ ಬೇಲೂರು ತಾಲೂಕಿಂದ ಪಕ್ಕದಲ್ಲಿ ಹೋಗಿ ಬರ್ತಾ ಇದೆ. ಸುಮಾರು ಒಂದು 40ಕ್ಕಿಂತ ಹೆಚ್ಚಿಗೆ 40-50 ಆನೆಗಳು ಪ್ರೆಸೆನ್ಸ್ ಇದೆ ಅಂತ ನಮಗೆ ಮಾಹಿತಿ ಇದೆ. ಅದ್ರ ಪ್ರಕಾರ ಒಂದು 50 ಆನೆಗಳು ಆಲ್ಮೋಸ್ಟ್ ಇದ್ದಾವೆ. ಲಾಸ್ಟ್ ಒಂದು 4 ತಿಂಗಳಿಂದ ಅಂತೂ ಇದ್ದಾವೆ. ಅದು ಯಶಸ್ವಿಯಾಗಲಿ, ಈ ಆನೆಗಳು ನಮ್ಮ ತಾಲೂಕಿನಾದ್ಯಂತ ಹೊರಗಡೆ ಹಟ್ಲಿ ಅನ್ನೋದು ನಮ್ಮ ಮೊದಲನೇ ಒತ್ತಾಯ. ಜೊತೆಗೆ ಇವ್ರ ಉದ್ದೇಶ ಇರೋದು ಇವತ್ತು ರೇಡಿಯೋ ಕಾಲರ್ ಮಾತ್ರ. ಇವ್ರಿಗಿನ್ನೂ ಹಿಡಿಯೋಂಥ ಪರ್ಮಿಷನ್ ಸಿಕ್ಕಿಲ್ಲ. ದಯಮಾಡಿ ನಮ್ಮ ಒತ್ತಾಯ ಇಷ್ಟೇ, ಆನೆ ಹಿಡಿಯೋಕ್ಕೂ ಆಗಲ್ಲ ಇವ್ರ ಕೈಲಿ. ನಮ್ಮ ಒತ್ತಾಯ ಚಿಕ್ಕಮಗಳೂರು ಜಿಲ್ಲೆಯ ಏನು ಮುತ್ತೋಡಿ ಅರಣ್ಯ ಇದೆ ಅಲ್ಲಿಗೆ ಸಂಪೂರ್ಣವಾಗಿ ಅವನ್ನ ಸ್ಥಳಾಂತರ ಮಾಡಬೇಕು ಅಂಥೇಳಿ ನಮ್ಮ ಒತ್ತಾಯ ಇದೆ. ದಯಮಾಡಿ ರೇಡಿಯೋ ಕಾಲರ್ಗೆ ನಮ್ಮದು ವಿರೋಧ ಇದೆ. ಅರಣ್ಯ ಇಲಾಖೆಯಿಂದ ಏನು ಕಾರ್ಯಾಚರಣೆ ನಡೀತಾ ಇದೆ ಅದಕ್ಕೆ ಪೊಲೀಸ್ ಇಲಾಖೆಯಿಂದ ಮತ್ತು ನಮ್ಮ ಕಂದಾಯ ಇಲಾಖೆಯಿಂದ ಅವರಿಗೆ ಸಂಪೂರ್ಣ ಸಹಕಾರ ಇದೆ. ಹಾಗೆ ಎಲ್ಲ ರೈತರು ಕೂಡ ಈ ಕಾರ್ಯಾಚರಣೆಗೆ ಸಹಕಾರ ಕೊಡಬೇಕಂತ ಈ ಮೂಲಕ ಮನವಿ ಮಾಡ್ತೀವಿ. ಈಗಿಂದ ಅರಣ್ಯ ಇಲಾಖೆಯಿಂದ ಎಲ್ಲ ಕಡೆ ಅನೌನ್ಸ್ಮೆಂಟ್ ಆಗಿದೆ. ರೈತರು ಈ ಕಾರ್ಯಾಚರಣೆಗೆ ಸಹಕಾರ ಕೊಡಬೇಕು. ಹೇಳಿ. ಈಗ ಅಲ್ಲೇ ಒಟ್ಟಿಗೆ ನಿಲ್ಲಿಸಿ ಹೇಳ್ತೀನಿ ನಾನು. ಈಗ ಗೊತ್ತಾದಂಗೆ ಅದು ಆ ಕಡೆ ಮಾರ್ಕ್ ಆಗಿದೆ. ಇದು ಹೇಳಿ. ಕಡೆ ಶ್ರೀರಾಮ, ಹಾಂ, ಕಂಚನ್, ಭೀಮ, ಏಕಲವ್ಯ, ಲಕ್ಷ್ಮಣ, ಈಶ್ವರ. ಬರ್ತಾನೆ ಈಶ್ವರ. ಈ ಕಡೆ ಲಾಸ್ಟ್ ಲಕ್ಷ್ಮಣ. ಲಕ್ಷ್ಮಣ ಚಿಕ್ಕದಾಗಿದ್ದಾನೆ, ಅದು ಕಂಡುಹಿಡಿದೀವಿ. ಇನ್ನು ಆಳ ಕಾರಣ ನೋಡ್ಕೊಳ್ಳಿ. ಅದು ಈಶ್ವರಂಗೆ ಜಾಸ್ತಿ ಇದೆ ಮೇಲಕ್ಕೆ. ಹೌದೌದು, ಇವತ್ತು ಹೋಗ್ಬೇಕು. ಈ ಕಂಜನ ಮತ್ತು ಶ್ರೀರಾಮನ ಸ್ವಲ್ಪ ಕನ್ಫ್ಯೂಸ್ ಹೊಡೆಯೋದು ನನಗೆ. ಕಂಜನಿಗೆ ಇಲ್ಲಿ ಮಾರ್ಕ್ ನೋಡ್ಕೊಳ್ಳಿ, ಕಣ್ಮೇಲೆ. ಇಲ್ಲಿ ಕಂಜನ್ ಮಾರ್ಕು ಕಣ್ಣು ಮೇಲೆ ಮಾರ್ಕ್. ಹಿಂಗೆ. ಓಕೆ ಓಕೆ ಓಕೆ. ಹೋಗ್ತಾರೆ ಇಲ್ವಾ? ಅವನು ಕಂಜನ್ನು, ಆ ಕಡೆ ಶ್ರೀರಾಮ. ಸರಿ ಸರಿ. ನಿನ್ನೆ ಟೈಮ್ ಆಯಿತು ಆಗಲಿಲ್ಲ. ನೀವು ಆಗಿಲ್ಲ, ಇವತ್ತು ಮಾಡಿಸ್ತೀರಾ? ರಾಜ್ಯದಲ್ಲಿ ಈಗ ಕಾರ್ಯಾಚರಣೆ ಶುರುವಾಗ್ತಾ ಇದೆ. ಅಧಿಕಾರಿಗಳಿಂದ ಪೂಜೆ ಕೂಡ ನಡೆಯುತ್ತೆ. ಸರಿ.
ಹೊಡೆದು ನೋಡೋಣ ಅಂದೆ ನೀವು ಹೊಡಿರಿ ನಾವು ಹಂಗೇನಾದ್ರೂ ಡೈರೆಕ್ಟಾಗಿ ಬರ್ತೀವಿ.